ಎಲ್ಲರಿಗೂ ನಮಸ್ಕಾರ. ಪ್ರಸ್ತುತಪಡಿಸುವವರು ಸುರೇಶ್ ಎಚ್.ಬಿ, ವಿಜ್ಞಾನ ಶಿಕ್ಷಕರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಸಾಮಾನ್ಯ ವಿಜ್ಞಾನದ ಬಗ್ಗೆ ತಿಳಿದುಕೊಳ್ಳೋಣ. ಲೋಹಗಳ ರಾಜ ಕಬ್ಬಿಣ, ಏಕೆಂದರೆ ಕಬ್ಬಿಣವನ್ನು ಕೈಗಾರಿಕೆಗಳಲ್ಲಿ ಹೆಚ್ಚಾಗಿ ಬಳಸುತ್ತಾರೆ. ಕಬ್ಬಿಣದ ದ್ರವಣ ಬಿಂದು 1808 ಕೆಲ್ವಿನ್. ಸಿಲಿಕಾನ್ ಅನ್ನು ಬೇರ್ಪಡಿಸಿದ ವಿಜ್ಞಾನಿ ಬರ್ಝೇಲಿಯಸ್. ಧಾತುಗಳನ್ನು ಸೂಚಿಸಲು ಸಂಕೇತಗಳನ್ನು ಬಳಸಿದ ವಿಜ್ಞಾನಿ ಬರ್ಝೇಲಿಯಸ್. ಸೋಡಿಯಂ ಅಲ್ಯುಮಿನೇಟ್ನ ಇನ್ನೊಂದು ಹೆಸರು ಜಿಯೋಲೈಟ್. ರಾಸಾಯನಿಕ ಉಪಕರಣಗಳ ತಯಾರಿಕೆಯಲ್ಲಿ ಬಳಸುವ ವಸ್ತು ಕ್ವಾರ್ಟ್ಜ್. ವಿದ್ಯುತ್ ಮೋಟಾರ್ಗಳಲ್ಲಿ ಇನ್ಸುಲೇಟರ್ಗಳಾಗಿ ಬಳಸುವ ವಸ್ತು ಸಿಲಿಕಾನ್. ಪೆಟ್ರೋಲಿಯಂ ಶುದ್ಧೀಕರಣ ವಿಧಾನ ಆಂಶಿಕ ವಿಧಾನ ಫ್ರಾಕ್ಷನಲ್ ಡಿಸ್ಟಿಲೇಷನ್. ಎಲ್ಪಿಜಿ ಸೋರುವಿಕೆ ಪತ್ತೆ ಹಚ್ಚಲು ಉಪಯೋಗಿಸುವ ರಾಸಾಯನಿಕ ಈಥೈಲ್ ಮರ್ಕ್ಯಾಪ್ಟನ್. ಎಲ್ಪಿಜಿಯ ಪ್ರಮುಖ ಘಟಕ ಬ್ಯೂಟೇನ್. ಅನಿಲ ವಿಶ್ಲೇಷಕ ಗ್ಯಾಸ್ ಅನಲೈಸರ್ ಇದರ ಪ್ರಮಾಣವನ್ನು ನಿಶ್ಚಯಿಸುತ್ತದೆ. ಕಾರ್ಬನ್ ಮಾನಾಕ್ಸೈಡ್. ಟ್ಯೂಬ್ ಲೈಟ್ಗಳಲ್ಲಿ ಇರುವ ಅನಿಲ ಜಡಾನಿಲ. ಶಾಶ್ವತ ಕಾಂತಗಳನ್ನು ಮಾಡಲು ಬೇಕಾಗುವ ವಸ್ತು ಫೆರ್ರೋಕಾಂತೀಯ ವಸ್ತುಗಳು. ರೆಡಾರ್ಗಳಲ್ಲಿ ಉಪಯೋಗಿಸುವುದು ಅತಿ ಚಿಕ್ಕ ತರಂಗಗಳು. ಕ್ಷ-ಕಿರಣ ಉಪಯೋಗಿಸುವ ಉದ್ದೇಶ ಕಳ್ಳ ವ್ಯಾಪಾರದ ಚಿನ್ನ ಪತ್ತೆ ಹಚ್ಚಲು. ಎಲೆಕ್ಟ್ರಾನ್ಗಳನ್ನು ಒಡೆಯಲು ಸಾಧ್ಯವಿಲ್ಲ. ಸೈಕ್ಲೋಟ್ರಾನ್ ಎಂಬುದು ಕಣದ ವೇಗೋತ್ಕರ್ಷ. ಮೆಲಕೈಟ್ ಎಂಬುದು ತಾಮ್ರದ ಅದಿರು. ಅರ್ಧ ಘನಸ್ಥಿತಿಯ ಒಂದು ಅಸ್ಫಟಿಕ ದ್ರಾವಣ ಜೆಲ್. ಜೆಲ್ಗೆ ಉದಾಹರಣೆ ಜೆಲಾಟಿನ್. ಅನಿಲಗಳ ಮಿಶ್ರಣದ ಒತ್ತಡದ ಮೊತ್ತವು ಅದರಲ್ಲಿರುವ ವಿವಿಧ ಅನಿಲಗಳ ಪ್ರತ್ಯೇಕ ಒತ್ತಡಗಳ ಮೊತ್ತ. ಡಾಲ್ಟನ್ನ ನಿಯಮ. ಬೆಲ್ ಮಿಶ್ರಲೋಹವು ತಾಮ್ರ ಮತ್ತು ತವರದಿಂದ ಆಗಿದೆ. ಬಂದೂಕಿನ ಮದ್ದಿನಲ್ಲಿ ಇದು ಇರುತ್ತದೆ. TNT ಟ್ರೈನೈಟ್ರೋಟಾಲಿನ್. ನೀರನ್ನು ಮೆದುಗೊಳಿಸಲು ಬಳಸುವ ರಾಸಾಯನಿಕ ವಸ್ತು ಜಿಯೋಲೈಟ್. ಕ್ಲೋರೋಫಿಲ್ ತಯಾರಿಕೆಗೆ ಮೆಗ್ನೀಷಿಯಂ ಅವಶ್ಯಕ. ಕಾಂಡದ ಮತ್ತು ಬೇರಿನ ತುದಿಗಳು ಬಾಡಿ ಸಾಯಲು ಕಾರಣ ಬೋರಾನ್ನ ಕೊರತೆಯಿಂದ. ಕಣ್ಣಿನ ಬಣ್ಣಕ್ಕೆ ಕಾರಣವಾದ ವರ್ಣದ್ರವ್ಯವು ಇರುವ ಭಾಗ ಐರಿಸ್ ಅಥವಾ ವರ್ಣಪಟಲ. ಮೆದುಳಿಗೆ 5 ಸೆಕೆಂಡ್ ರಕ್ತ ಪೂರೈಕೆ ನಿಂತರೆ ಪ್ರಜ್ಞೆ ತಪ್ಪುತ್ತದೆ. ಮಾನವನಲ್ಲಿರುವ ಕಶೇರುಕ ಮಣಿಗಳು ಅಥವಾ ಬೆನ್ನುಮೂಳೆಗಳ ಸಂಖ್ಯೆ 33. ಮಿಶ್ರಗ್ರಂಥಿ ಎಂಬುದಾಗಿ ಕರೆಯುವ ಗ್ರಂಥಿ ಮೇದೋಜೀರಕ ಗ್ರಂಥಿ. ಆಧುನಿಕ ಭ್ರೂಣಶಾಸ್ತ್ರದ ಪಿತಾಮಹ ವಾನ್ ವೇರ್. ಪಾರ್ಕಿನ್ಸೋನಿಸಂ ಎಂಬುದು ಮೆದುಳಿನ ನ್ಯೂನತೆ. ಪ್ರತಿಜನಕ ಎಂಬುದು ಪ್ರೋಟೀನ್. ಪ್ರಣಾಳ ಶಿಶು ತಾಯಿ ದೇಹದ ಹೊರಗಡೆ ನಿಷೇಚನ ನಡೆಯುವುದು. ಡಯಾಬಿಟಿಸ್ ರೋಗದವರಿಗೆ ಸಕ್ಕರೆ ಮತ್ತು ಕಡಿಮೆ ಸಹಜ ಸ್ಥಿತಿಗೆ ತರಲು ಬಳಸುವ ಖನಿಜಗಳು ಮೆಂತ್ಯ ಬೀಜಗಳು. ಲೋಹವಲ್ಲದ ಖನಿಜ ಜಿಪ್ಸಮ್. ಮಾನಸೈಟ್ ಮರಳಿನಿಂದ ಈ ಲೋಹ ತೆಗೆಯಲಾಗುತ್ತದೆ ಥೋರಿಯಂ. ಜಿಯೋಲೈಟ್ನ ರಾಸಾಯನಿಕ ಹೆಸರು ಸೋಡಿಯಂ ಅಲ್ಯೂಮಿನಿಯಂ ಸಿಲಿಕೇಟ್. ಸಸ್ಯಗಳಲ್ಲಿ ಬಾಷ್ಪ ವಿಸರ್ಜನೆಗೆ ಸಹಕಾರಿಯಾಗುವ ಭಾಗ ಸ್ಟೊಮ್ಯಾಟ ಅಥವಾ ಪತ್ರರಂಧ್ರಗಳು. ಸಸ್ಯಗಳಲ್ಲಿ ಅತ್ಯಂತ ಕೆಳಮಟ್ಟದ ಸಸ್ಯಗಳು ಆಲ್ಗೆಗಳು ಅಥವಾ ಶೈವಲಗಳು. ಅನಾವೃತ ಬೀಜ ಸಸ್ಯಕ್ಕೆ ಉತ್ತಮ ಉದಾಹರಣೆಗಳು ಸೈಕಾಸ್ ಮತ್ತು ಪೈನಸ್. ಜಗತ್ತಿನ 23% ಯುರೇನಿಯಂ ಅದುರನ್ನು ಹೊಂದಿರುವ ನಿಕ್ಷೇಪಗಳಿರುವ ರಾಷ್ಟ್ರ ಆಸ್ಟ್ರೇಲಿಯಾ. ಆದರೆ ಯುರೇನಿಯಂ ಅದಿರು ಉತ್ಪಾದನೆ ಮಾಡುವ ಹಾಗೂ ವಿತರಿಸುವ ರಾಷ್ಟ್ರಗಳಲ್ಲಿ ಕೆನಡಾ 27.9 ಹಾಗೂ ಆಸ್ಟ್ರೇಲಿಯಾ 22.8, ಕಜಕಿಸ್ತಾನ 12.826% ಇದೆ. ವಿಮಾಕ್ಸ್ ಎಂಬುದು ಸಂವಹನ ತಂತ್ರಜ್ಞಾನಕ್ಕೆ ಸಂಬಂಧಿಸಿದ್ದಾಗಿದೆ. ಇದರ ವಿಸ್ತೃತ ರೂಪ ವರ್ಲ್ಡ್ ವೈಡ್ ಇಂಟರೋಪರ್ ಎಬಿಲಿಟಿ ಫಾರ್ ಮೈಕ್ರೋವೇವ್ ಆಕ್ಸೆಸ್. ಇದು ತಂತಿರಹಿತ ಟ್ರಾನ್ಸ್ಮಿಷನ್. ಶಾಂತಿ ಸ್ವರೂಪ ಭಟ್ನಾಗರ್ ಪ್ರಶಸ್ತಿಯನ್ನು ನೀಡುವ ಕ್ಷೇತ್ರ CSIR ಕೌನ್ಸಿಲ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್. ವಿಜ್ಞಾನಿಗಳ ಹಾಗೂ ತಂತ್ರಜ್ಞಾನದ ಕೊಡುಗೆಗಾಗಿ. ಶಾಂತಿ ಸ್ವರೂಪ ಭಟ್ನಾಗರ್ ಪ್ರಶಸ್ತಿಯನ್ನು ಪ್ರತಿ ವರ್ಷ ವಿಜ್ಞಾನ ಅಥವಾ ಅನ್ವಯಿಕ ವಿಜ್ಞಾನ ಕ್ಷೇತ್ರದಲ್ಲಿ ಕೊಡುಗೆ ನೀಡಿದವರಿಗೆ ನೀಡುತ್ತಿದ್ದರು. ಶಾಂತಿ ಸ್ವರೂಪ ಭಟ್ನಾಗರ್ ರವರು ಸಂಸ್ಥಾಪಕ ನಿರ್ದೇಶಕರಾಗಿದ್ದರು. ಶಾಂತಿ ಸ್ವರೂಪ ಭಟ್ನಾಗರ್ ಪ್ರಶಸ್ತಿಯ ಮೊತ್ತ 5 ಲಕ್ಷ ರು ಮತ್ತು ಪ್ರಶಸ್ತಿ ಪಡೆದವರು 65 ವರ್ಷದವರೆಗೆ 15,000 ರು ಪಡೆಯುತ್ತಾರೆ. ಗಾಳಿಯಿಂದ ಹರಡುವ ರೋಗ ಕ್ಷಯ, ಮೈಕ್ರೋಬ್ಯಾಕ್ಟೀರಿಯಾ, ಟ್ಯೂಬರ್ಕ್ಯುಲೋಸಿಸ್, ಪೀತ್ ಬ್ಲೈಟ್ ರೋಗ ಬರುವುದು ಶಿಲೀಂಧ್ರಗಳಿಂದ. ವೈರಸ್ಗಳು ದೇಹವನ್ನು ಪ್ರವೇಶಿಸಿದಾಗ ಬಿಡುಗಡೆಯಾಗುವ ಬಿಳಿ ರಕ್ತ ಕಣಗಳು ಲಿಂಫೋಸೈಟ್ಗಳು. ಸೋಂಕಿನ ವಿರುದ್ಧ ದೇಹಕ್ಕೆ ರಕ್ಷಣೆ ನೀಡುವ ಲಿಂಫೋಸೈಟ್ಗಳ ವಿಧಗಳು ಬಿ ಲಿಂಫೋಸೈಟ್ಗಳು ಮತ್ತು ಟಿ ಲಿಂಫೋಸೈಟ್ಗಳು. ಏಡ್ಸ್ ವೈರಸ್ಗಳ ಗುಂಪು ರೆಟ್ರೋವೈರಸ್. HIV ಯಲ್ಲಿರುವ ಅನುವಂಶೀಯ ವಸ್ತು RNA. ವೈರಸ್ ಅನ್ನು ಪತ್ತೆ ಮಾಡಿದವರು ಇವನೋಸ್ಕಿ. ಹೆಪಟೈಟಿಸ್ನಿಂದ ಹಾನಿಗೀಡಾಗುವ ಅಂಗ ಪಿತ್ತಕೋಶ. ಹೆಪಟೈಟಿಸ್ ರೋಗ ಹರಡುವ ಕಾರಣ ಕಲುಷಿತ ನೀರು ಮತ್ತು ಆಹಾರದ ಸೇವನೆ. ವಿದ್ಯುತ್ ದೀಪಗಳಲ್ಲಿ ತಾಮ್ರವನ್ನು ಉಪಯೋಗಿಸಿದರೆ ದೀಪವು ಬೆಳಗುವುದಿಲ್ಲ. ವಾತಾವರಣದಲ್ಲಿ ಇಂಗಾಲದ ಡೈಆಕ್ಸೈಡ್ ಹೆಚ್ಚಾದರೆ ಹಿಮರಾಶಿ ಕರಗುತ್ತದೆ. ಕಾರಣ ಹಸಿರುಮನೆ ಪರಿಣಾಮ ಅಥವಾ ಜಾಗತಿಕ ತಾಪ ಏರಿಕೆ ಉಂಟಾಗುವುದರಿಂದ.
ಪೆನ್ಸಿಲಿನ್ ಜೀವನಿರೋಧಕ ಔಷಧಿ ಕಂಡುಹಿಡಿದ ವಿಜ್ಞಾನಿ ಅಲೆಕ್ಸಾಂಡರ್ ಫ್ಲೆಮಿಂಗ್. ಪೋಲಿಯೋ ವ್ಯಾಕ್ಸಿನ್ ಕಂಡುಹಿಡಿದ ವಿಜ್ಞಾನಿ ಆಲ್ಬರ್ಟ್ ಸ್ಯಾಬಿನ್. ಕೃತಕ ಉಪಗ್ರಹಗಳನ್ನು ಉಡಾಯಿಸುವ ಉದ್ದೇಶ ಖಂಡಾಂತರದ ದೂರಸಂಪರ್ಕ, ವಾತಾವರಣದ ಅಧ್ಯಯನ, ಭೂಮಿಯ ಮೇಲ್ಮೈ ಲಕ್ಷಣದ ಪರಿಶೀಲನೆ. 1 ಗ್ರಾಂ ನೀರಿನ ತಾಪವನ್ನು 1 ಡಿಗ್ರಿ ಸೆಲ್ಸಿಯಸ್ನಷ್ಟು ಹೆಚ್ಚಿಸಲು ಬೇಕಾಗಿರುವ ಉಷ್ಣತೆಗೆ ಕ್ಯಾಲೋರಿ ಎನ್ನುತ್ತೇವೆ. ದ್ರವ ಸ್ಥಿತಿಯಿಂದ ಆವಿ ಸ್ಥಿತಿಗೆ ಬದಲಾಗುವುದನ್ನು ಆವೀಕರಣ ಎನ್ನುತ್ತೇವೆ. ಶಾಖ ಕೊಟ್ಟಾಗ ಘನ ಸ್ಥಿತಿಯಿಂದ ದ್ರವ ಸ್ಥಿತಿಗೆ ಬದಲಾಗುವುದನ್ನು ಕರಗುವಿಕೆ ಎನ್ನುತ್ತೇವೆ. ಶಾಖ ಕೊಟ್ಟಾಗ ದ್ರವ ಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಬದಲಾಗುವುದನ್ನು ಆವಿಯಾಗುವಿಕೆ ಎನ್ನುತ್ತೇವೆ. ತಂಪು ಮಾಡಿದಾಗ ಅನಿಲ ಸ್ಥಿತಿಯಿಂದ ದ್ರವ ಸ್ಥಿತಿಗೆ ಬದಲಾಗುವುದನ್ನು ಸಾಂದ್ರೀಕರಣ ಎನ್ನುತ್ತೇವೆ. ತಂಪು ಮಾಡಿದಾಗ ದ್ರವ ಸ್ಥಿತಿಯಿಂದ ಘನ ಸ್ಥಿತಿಗೆ ಬದಲಾಗುವುದನ್ನು ಘನೀಕರಣ ಎನ್ನುತ್ತೇವೆ. ಶಾಖ ಕೊಟ್ಟಾಗ ಘನ ಸ್ಥಿತಿಯಿಂದ ದ್ರವ ಸ್ಥಿತಿಗೆ ಬಾರದೆ ಅನಿಲ ಸ್ಥಿತಿಗೆ ನೇರವಾಗಿ ಬದಲಾಗುವುದನ್ನು ಉತ್ಪತನ ಅಥವಾ ಸಬ್ಲಿಮೇಷನ್ ಎನ್ನುತ್ತೇವೆ. ತಂಪು ಮಾಡಿದಾಗ ಅನಿಲ ಸ್ಥಿತಿಯಿಂದ ದ್ರವ ಸ್ಥಿತಿಗೆ ಬಾರದೆ ಘನ ಸ್ಥಿತಿಗೆ ಬರುವುದನ್ನು ಸಹ ಉತ್ಪತನ ಎನ್ನುತ್ತೇವೆ. ಉತ್ಪತನ ಪ್ರಕ್ರಿಯೆಗೆ ಒಳಗಾಗುವ ವಸ್ತು ಶುದ್ಧ ಕರ್ಪೂರ. ವಾಯುಮಂಡಲದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಕಂಡುಬರುವ ಅನಿಲಗಳು ನೈಟ್ರೋಜನ್ ಮತ್ತು ಆಕ್ಸಿಜನ್. ಸೌರವ್ಯೂಹದಲ್ಲಿ ಕಂಡುಬರುವ ಗ್ರಹಗಳಲ್ಲಿ ಅತಿ ಕಡಿಮೆ ಸಾಂದ್ರತೆಯನ್ನು ಹೊಂದಿರುವ ಗ್ರಹ ಶನಿ ಗ್ರಹ. ಶನಿ ಗ್ರಹವನ್ನು ನೀರಿಗೆ ಹಾಕಿದಾಗ ಅಥವಾ ಶನಿ ಗ್ರಹದಲ್ಲಿರುವ ಕಲ್ಲನ್ನು ನೀರಿಗೆ ಹಾಕಿದರೆ ತೇಲುತ್ತದೆ, ಏಕೆಂದರೆ ಅದರ ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಕಡಿಮೆ ಇರುತ್ತದೆ. ಸೌರವ್ಯೂಹದಲ್ಲಿ ಅತ್ಯಂತ ಸುಂದರವಾದ ಗ್ರಹ ಶನಿ ಗ್ರಹ, ಏಕೆಂದರೆ 2 ಉಂಗುರಗಳನ್ನು ಹೊಂದಿದೆ. ಕೀಟಗಳನ್ನು ಆಕರ್ಷಿಸಿ ಪರಾಗಸ್ಪರ್ಶ ಕ್ರಿಯೆಯಲ್ಲಿ ಭಾಗವಹಿಸುವ ಸಸ್ಯದ ಭಾಗ ಹೂ. ಸಸ್ಯದಲ್ಲಿ ಅತ್ಯಂತ ಸುಂದರವಾಗಿ ಆಕರ್ಷಣೀಯವಾಗಿ ಕಾಣುವ ಭಾಗ ಹೂ. ಪಕ್ಷಿ ದೇಹದಲ್ಲಿ ಅತ್ಯಂತ ಸುಂದರವಾಗಿ ಆಕರ್ಷಣೀಯವಾಗಿ ಕಾಣುವ ಭಾಗ ಗರಿಗಳು. ಅಧಿಕ ಇಳುವರಿಯ ವೈವಿಧ್ಯಮಯ ಗೋಧಿಯನ್ನು ಕಂಡುಹಿಡಿದವರು ಪ್ರೊ ನಾರ್ಮನ್ ಬೋರ್ಲಾಗ್. ಅತಿ ಕಡಿಮೆ ಬೆಲೆಯ ಲ್ಯಾಪ್ಟಾಪ್ ಅನ್ನು ಪರಿಚಯಿಸಿದ ಕಂಪನಿ HCL ಇಂಟೆಲ್ ಪ್ರೊಸೆಸರ್. ಮಂಗಳ ಗ್ರಹದ ಬಣ್ಣ ಕಿತ್ತಳೆ ಬಣ್ಣ ಅಥವಾ ಕೆಂಪು ಬಣ್ಣ, ಏಕೆಂದರೆ ಮಂಗಳ ಗ್ರಹದ ಮಣ್ಣಿನಲ್ಲಿ ಕಬ್ಬಿಣದ ಆಕ್ಸೈಡ್ ಹೆಚ್ಚಾಗಿರುತ್ತದೆ. 100 ಕೋಟಿಯಿಂದ ಭಾಗಿಸಿದರೆ ಬರುವ ಅಳತೆಗೆ ನ್ಯಾನೋಮೀಟರ್ ಎನ್ನುತ್ತಾರೆ. ಭಾರತದ ನ್ಯಾನೋ ತಂತ್ರಜ್ಞಾನದ ರೂವಾರಿ ಪ್ರೊಫೆಸರ್ CNR ರಾವ್ ರವರು. ವಾಯುಗುಣದ ಮೇಲೆ ಪ್ರಭಾವ ಬೀರುವ ಅತ್ಯಂತ ಪ್ರಮುಖ ಅಂಶ ಅಕ್ಷಾಂಶ. ಭೂಮಿಯು ಸೂರ್ಯನ ಸುತ್ತಲೂ ತನ್ನ ಕಕ್ಷಾ ಪಾತಾಳಿಯಲ್ಲಿ ಓರೆಯಾಗಿ ಚಲಿಸುವುದರಿಂದ ಸೂರ್ಯನ ಕಿರಣಗಳು ಸಮಭಾಜಕ ವೃತ್ತ ಪ್ರದೇಶದ ಮೇಲೆ ನೇರವಾಗಿಯೂ ಧ್ರುವ ಪ್ರದೇಶಗಳ ಕಡೆಗೆ ಹೋದಂತೆ ಓರೆಯಾಗಿಯೂ ಬೀಳುತ್ತವೆ. ಸಮುದ್ರ ಮಟ್ಟದಿಂದ ಎತ್ತರಕ್ಕೆ ಹೋದಂತೆ ಪ್ರತಿ 165 ಮೀಟರ್ಗಳಿಗೆ 1 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ಕಡಿಮೆಯಾಗುತ್ತದೆ. ಎತ್ತರಕ್ಕೆ ಹೋದಂತೆ ವಾಯುವಿನ ಒತ್ತಡ ಕೂಡ ಕಡಿಮೆಯಾಗುತ್ತದೆ. ಎತ್ತರಕ್ಕೆ ಹೋದಂತೆ ವಾಯು ವಿರಳವಾಗುವುದು. ವಾಯುಮಂಡಲದಲ್ಲಿ ಎತ್ತರಕ್ಕೆ ಹೋದಂತೆ ಉಷ್ಣತೆಯನ್ನು ಹೀರಿಕೊಳ್ಳುವ ನೀರಾವಿ, ಇಂಗಾಲದ ಡೈಆಕ್ಸೈಡ್ ಮತ್ತು ಧೂಳಿನ ಕಣಗಳ ಪ್ರಮಾಣವು ಕಡಿಮೆಯಾಗುವುದರಿಂದ ಉಷ್ಣಾಂಶವು ಕಡಿಮೆಯಾಗುವುದು. ಭಾರತದ ಪಶ್ಚಿಮ ಘಟ್ಟಗಳು ತೇವಭರಿತ ನೈಋತ್ಯ ಮಾನ್ಸೂನ್ ಮಾರುತಗಳನ್ನು ತಡೆಯುವುದರಿಂದ ಪಶ್ಚಿಮದ ಇಳಿಜಾರು ಅಧಿಕ ಮಳೆಯನ್ನು ಪಡೆಯುತ್ತದೆ. ಭಾರತದ ಮೇಘಾಲಯದ ಮೌಸಿನ್ ರಾಯ್ ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಮಳೆ ಪಡೆಯುವ ಸ್ಥಳವಾಗಿದೆ. ಭೂಮಿಯ 3 ಪದರಗಳು ತೊಗಟೆ, ಕವಚ, ಗರ್ಭ, ಕ್ರಸ್ಟ್, ಮ್ಯಾಂಟಲ್, ಕೋರ್. ವಾಯುಮಂಡಲದಲ್ಲಿರುವ ಅನಿಲಗಳು ಸಾರಜನಕ, ಆಮ್ಲಜನಕ, ಇಂಗಾಲದ ಡೈಆಕ್ಸೈಡ್ ಮತ್ತು ಜಡಾನಿಲಗಳು. ಇಂಗ್ಲೆಂಡ್ನ ಬಳಿ ಇರುವ ಗ್ರೀನ್ವಿಚ್ ಹಾದು ಹೋಗುವುದರಿಂದ ಇದು ಗ್ರೀನ್ವಿಚ್ ಮೆರಿಡಿಯನ್. ಹಣ್ಣು ಮಾಗುವುದನ್ನು ಪ್ರಚೋದಿಸುವಂತಹ ಇಥಿಲೀನನ್ನು ಉತ್ಪತ್ತಿ ಮಾಡುವುದು ಕಿತ್ತಳೆ. ಭೂತೊಗಟೆಯಲ್ಲಿ ಹೇರಳವಾಗಿ ಸಿಗುವ ಲೋಹ ಅಲ್ಯೂಮಿನಿಯಂ. ಅದರ ಅದುರಿನ ಹೆಸರು ಬಾಕ್ಸೈಟ್, ಅಂದರೆ ಜೇಡಿಮಣ್ಣು. ವಾಯುಮಂಡಲದ ಅಯಾನುಗೋಳದ ರಚನೆ ಅಧಿಕ ಶಕ್ತಿಯ ಸೂರ್ಯರಶ್ಮಿಯ ಪ್ರಭಾವದಿಂದ ಕೆಲವು ಅನಿಲಗಳ ಅಣುಗಳ ಪರಮಾಣುಗಳಾಗುವ ಪ್ರದೇಶ. ರೇಡಿಯೋ ಅಲೆಗಳನ್ನು ಭೂಮಿಗೆ ಪ್ರತಿಫಲಿಸುವ ಗುಣವಿದೆ. ತಿಂಗಳಾನುಗಟ್ಟಲೆ ಸಂಪೂರ್ಣವಾಗಿ ನಿದ್ರೆ ಬಾರದ ರೋಗ ಮಾರ್ವನ್ ಸಿಂಡ್ರೋಮ್. 2008ರಲ್ಲಿ ಭಾರತವು ಆರ್ಕ್ಟಿಕ್ನಲ್ಲಿ ಸ್ಥಾಪಿಸಿದ ಸಂಶೋಧನಾ ಕೇಂದ್ರದ ಹೆಸರು ಸಹ್ಯಾದ್ರಿ. ಹಿಮಾಲಯದ ತಪ್ಪಲಿನಲ್ಲಿರುವ ಅರಣ್ಯಗಳ ಬಗೆ ಮೊನಚಾದ ಎಲೆಗಳುಳ್ಳ ಅರಣ್ಯ. ಕಾರ್ಮೋಡಗಳನ್ನು ಚದುರಿಸಲು ಬಳಸುವುದು ಸಿಲ್ವರ್ ಅಯೋಡೈಡ್. ಕೃತಕ ಮಳೆ ಬರಿಸಲು ಬಳಸುತ್ತಾರೆ. ಗೋಬರ್ ಗ್ಯಾಸ್ನಲ್ಲಿರುವ ಮುಖ್ಯ ಅನಿಲ ಮೀಥೇನ್. ಮಾರುತಗಳನ್ನು ಅಳೆಯುವ ಮಾಪನ ಬೋಫರ್ಟ್ ಸ್ಕೇಲ್. ಚಂದ್ರ ಪ್ರತಿಬಿಂಬಿತ ಬೆಳಕಿನಿಂದಾಗಿ ಬೆಳಗುತ್ತಾನೆ ಎಂದು ಮೊದಲು ಹೇಳಿದ ಗ್ರೀಕ್ ತತ್ವಜ್ಞಾನಿ ಅವಾಕ್ಸಾಗೋರಸ್. 1884ರಲ್ಲಿ ಲೆವಿಸ್ ವಾಟರ್ಮನ್ ಏನನ್ನು ಕಂಡುಹಿಡಿದರು? ಫೌಂಟೈನ್ ಪೆನ್.
ಭೂಮಿಯು ಸೂರ್ಯನ ಸುತ್ತ ಒಂದು ನಿರ್ದಿಷ್ಟ ಪಥದಲ್ಲಿ ಸುತ್ತುವುದಕ್ಕೆ ವಾರ್ಷಿಕ ಚಲನೆ ಎನ್ನುತ್ತೇವೆ. ಕೆಂಪು ರಕ್ತ ಕಣಗಳ ಜೀವಿತಾವಧಿ 120 ದಿನಗಳು ಅಥವಾ 4 ತಿಂಗಳುಗಳು. ಜಗತ್ತಿನ ಅತಿ ದೊಡ್ಡ ಚಿನ್ನದ ಕೈಗಾರಿಕೆ ಇರುವುದು ದಕ್ಷಿಣ ಆಫ್ರಿಕಾದಲ್ಲಿ. ಜಗತ್ತಿನ ಅತ್ಯಂತ ದೊಡ್ಡ ವಜ್ರದ ಗಣಿ ಇರುವುದು ದಕ್ಷಿಣ ಆಫ್ರಿಕಾದಲ್ಲಿ. ಚಂದ್ರನ ಮೇಲೆ ಕಾಲಿಟ್ಟ ಮೊದಲ ವ್ಯಕ್ತಿ ನೀಲ್ ಆರ್ಮ್ಸ್ಟ್ರಾಂಗ್ ಯಾವ ದೇಶದವರು? ಅಮೆರಿಕ ದೇಶದವರು. ಪ್ರಥಮ ಅಂತರಿಕ್ಷ ನೌಕೆ ಕೊಲಂಬಿಯಾ. ಅಂತರಿಕ್ಷದಲ್ಲಿ ಪಾದಾರ್ಪಣೆಗೈದ ಪ್ರಥಮ ವ್ಯಕ್ತಿ ಯಾವ ದೇಶದವರು? ಸೋವಿಯತ್ ರಷ್ಯಾ. ಮೊಟ್ಟ ಮೊದಲು ಅಂತರಿಕ್ಷಕ್ಕೆ ಹೋಗಿ ಬಂದ ವಿಜ್ಞಾನಿ ಯೂರಿ ಗಗಾರಿನ್. ವಿಶ್ವದ ಪ್ರಥಮ ಮಹಿಳಾ ಗಗನಯಾತ್ರಿ ವ್ಯಾಲೆಂಟೈನಾ ಟೆರೆಸ್ಕೋವಾ. ಮೌಂಟ್ ಎವರೆಸ್ಟ್ ಶಿಖರವನ್ನು ಯಶಸ್ವಿಯಾಗಿ ಹತ್ತಿ ಇಳಿದ ಪ್ರಪಂಚದ ಮೊದಲ ಮಹಿಳೆ ಬಚೇಂದ್ರಿ ಪಾಲ್. ಮಾನವನನ್ನು ಹೊತ್ತು ಚಂದ್ರನ ಮೇಲೆ ಪ್ರದಕ್ಷಿಣೆಗೈದ ಮೊದಲ ಬಾಹ್ಯಾಕಾಶ ನೌಕೆ ಅಪೋಲೋ 11. ಅಂತರಿಕ್ಷದಲ್ಲಿ ದೀರ್ಘಾವಧಿವರೆಗೆ ಇದ್ದು ಬಂದ ಪ್ರಥಮ ಗಗನಯಾತ್ರಿ ವ್ಯಾಲೆರಿ ರಿಯುಮಿನ್. ಅಂತರಿಕ್ಷ ನೌಕೆಯನ್ನು ಮುನ್ನಡೆಸಿದ ಪ್ರಥಮ ಮಹಿಳಾ ಗಗನಯಾತ್ರಿ ಎಲಿನ್ ಮೇರಿ ಕಾಲಿನ್ಸ್. ಅಂತರಿಕ್ಷದಲ್ಲಿ ಹಾರಾಟ ನಡೆಸಿದ ಅಮೆರಿಕದ ಪ್ರಥಮ ವ್ಯಕ್ತಿ ಎಡ್ವರ್ಡ್ ವೈಟ್. 2 ಬಾರಿ ಅಂತರಿಕ್ಷಕ್ಕೆ ಹೋಗಿ ಬಂದ ಪ್ರಥಮ ಗಗನಯಾತ್ರಿ ಕೆ ವ್ಲಾದಿಮಿರ್ ಕೊಮರೋವ್. 2 ಬಾರಿ ಅಂತರಿಕ್ಷಕ್ಕೆ ಹೋಗಿ ಬಂದವರು ಗಾರ್ಡನ್ ಕೂಪಲ್. ಪ್ಲೂಟೋ ಸೂರ್ಯನಿಂದ ಅತ್ಯಂತ ದೂರದಲ್ಲಿರುವ ಗ್ರಹ. ಇದನ್ನು 2006ರಲ್ಲಿ ನವಗ್ರಹಗಳಿಂದ ತೆಗೆಯಲಾಗಿದೆ. ಸೂರ್ಯನ ಬೆಳಕಿನ ಕೊರತೆಯಾದಾಗ ಸಸ್ಯಗಳು ಕೋಶಗಳಲ್ಲಿರುವ ಪತ್ರಹರಿತನ್ನು ಕಳೆದುಕೊಂಡು ಹಳದಿ ಬಣ್ಣಕ್ಕೆ ತಿರುಗುತ್ತವೆ. ಅಸ್ಥಿ ಮಜ್ಜೆಯಲ್ಲಿ 1 ಸೆಕೆಂಡ್ಗೆ ಸುಮಾರು 1.5 ರಿಂದ 2 ಮಿಲಿಯನ್ಗಳಷ್ಟು ಕೆಂಪು ರಕ್ತ ಕಣಗಳು ಉತ್ಪತ್ತಿಯಾಗುತ್ತವೆ. ಐಸ್ ಕ್ರೀಮ್ ಮತ್ತು ಚಾಕೊಲೇಟ್ಗಳ ತಯಾರಿಕೆಯಲ್ಲಿ ಬಳಸುವುದು ಆಲ್ಜಿನ್. ವಕ್ರೀಭವನ. ಗಾಜಿನ ಅಷ್ಟಕದ ಮೂಲಕ ಬೆಳಕಿನ ವಕ್ರೀಭವನ ಆಗುವಾಗ ಕೆಂಪು ಬೆಳಕು ಅತಿ ಕಡಿಮೆ ಬಾಗುತ್ತದೆ. ಶುಕ್ರ ಗ್ರಹದ ಭ್ರಮಣೆ ವಿರುದ್ಧ ದಿಕ್ಕಿನಲ್ಲಿರುತ್ತದೆ. ಶುಕ್ರ ಗ್ರಹ ಹಿಮ್ಮುಖವಾಗಿ ಚಲಿಸುವ ಗ್ರಹ. 2 ಅಥವಾ ಹೆಚ್ಚು ಲೋಹಗಳನ್ನು ಅಥವಾ ಅಲೋಹಗಳನ್ನು ದ್ರವೀಕರಿಸಿ ಮಿಶ್ರಲೋಹಗಳನ್ನು ತಯಾರಿಸುತ್ತಾರೆ. ಸಸ್ತನಿಗಳ 2 ಪ್ರಮುಖ ಲಕ್ಷಣಗಳು ಚರ್ಮದಲ್ಲಿ ಕೂದಲು ಮತ್ತು ಸ್ತನಗಳನ್ನು ಹೊಂದಿರುವುದು. ಬ್ರಿಟಿಷ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ BBC ಅಸ್ತಿತ್ವಕ್ಕೆ ಬಂದಿದ್ದು 1922ರಲ್ಲಿ. ನ್ಯಾಷನಲ್ ಏರೋನಾಟಿಕ್ಸ್ ಅಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ಸ್ಥಾಪನೆಯಾದದ್ದು 1958ರಲ್ಲಿ. ಮಾನವ ಸಹಿತ ಅಪೋಲೋ 7 ಗಗನನೌಕೆಯನ್ನು ಬಾಹ್ಯಾಕಾಶಕ್ಕೆ ಹಾರಿಸಿದ್ದು 1968ರಲ್ಲಿ. ಕಲ್ಲಿದ್ದಲಿನ ನದಿ ಎಂದು ಕರೆಯಲ್ಪಡುವ ನದಿ ರೈನ್. ಹೆಚ್ಚಿನ ಸಂಖ್ಯೆಯ ಉಪಗ್ರಹಗಳನ್ನು ಹೊಂದಿರುವ ಗ್ರಹ ಶನಿ ಗ್ರಹ. ವಾತಾವರಣವನ್ನು ಹೊಂದಿರುವ ಏಕೈಕ ಉಪಗ್ರಹ ಟೈಟಾನ್. ಬಾಹ್ಯಾಕಾಶ ಪ್ರವಾಸ ಕೈಗೊಂಡಿರುವ ಪ್ರಥಮ ಮಹಿಳಾ ಹಾಗೂ ಪ್ರಥಮ ಇರಾನ್ ಸಂಯಾರಿ ಅನೌಶೇಸ್ ಅನ್ಸಾರಿ. ಪಾಕಿಸ್ತಾನದ ನ್ಯೂಕ್ಲಿಯರ್ ಕೇಂದ್ರ ಕೊಹುತಾದಲ್ಲಿದೆ. ವಿಶ್ವದಲ್ಲಿ ಎಲ್ಲಕ್ಕಿಂತ ದೊಡ್ಡ ಪಕ್ಷಿ ಉಷ್ಟ್ರಪಕ್ಷಿ. ಸುಮಾರು 6 ಅಡಿ ಎತ್ತರವಿದ್ದು 150 kg ತೂಕವಿರುತ್ತದೆ. ಇದು 1 ಗಂಟೆಗೆ ಸುಮಾರು 60 ಕಿಲೋಮೀಟರ್ ವೇಗದಲ್ಲಿ ಓಡುತ್ತದೆ. ಇದರ ತೊಡೆ ಭಾಗದಲ್ಲಿ ಕೆಂಪು ಮಾಂಸಖಂಡಗಳು ಹೆಚ್ಚಾಗಿರುವುದರಿಂದ ಹೆಚ್ಚು ಶಕ್ತಿಯನ್ನು ಒದಗಿಸುತ್ತದೆ. ಬೆಕ್ಕಿನ ಪ್ರಭೇದದಲ್ಲಿನ ಅತಿ ದೊಡ್ಡ ಗಾತ್ರದ ಪ್ರಾಣಿ. ಸೂರ್ಯನ ಬಣ್ಣ ಹಳದಿ. ಕ್ರಿಕೆಟ್ ಬ್ಯಾಟ್ ತಯಾರಿಸುವ ಮರ ವಿಲ್ಲೋ ಮರ. ಭಾರತೀಯ ಗಣಿ ಬ್ಯೂರೋ ಕೇಂದ್ರ ಕಚೇರಿ ನಾಗಪುರದಲ್ಲಿದೆ. ಸೌರವ್ಯೂಹದಲ್ಲಿ ಸೂರ್ಯನಿಗೆ ಹತ್ತಿರದಲ್ಲಿರುವ ಗ್ರಹಗಳ ಅನುಕ್ರಮಣಿಕೆ ಬುಧ, ಶುಕ್ರ, ಭೂಮಿ, ಮಂಗಳ. ನೀರಿನ ಸಾಂದ್ರತೆ ಅತಿ ಹೆಚ್ಚು ಇರುವುದು 4 ಡಿಗ್ರಿ ಸೆಲ್ಸಿಯಸ್ನಲ್ಲಿ. ಧನುರ್ವಾಯು ಅಥವಾ ಟೆಟಾನಸ್ ರೋಗ ಬರಲು ಕಾರಣವಾದ ಬ್ಯಾಕ್ಟೀರಿಯಾ ಕ್ಲಾಸ್ಟ್ರೀಡಿಯಂ ಟೆಟಾನಿ. ಋತುಗಳ ಬದಲಾವಣೆ ಉಂಟಾಗುವುದು ಭೂಮಿ ತನ್ನ ಅಕ್ಷದಲ್ಲಿ ಸೂರ್ಯನ ಸುತ್ತ ಸುತ್ತುವುದರಿಂದ. ಟ್ರೈಟಾನ್ ಮತ್ತು ನೀರಿಡ್ ನೆಪ್ಚೂನ್ ಉಪಗ್ರಹಗಳು. ಕಂಪ್ಯೂಟರ್ ಚಿಪ್ಗಳನ್ನು ಅತ್ಯಧಿಕ ಪ್ರಮಾಣದಲ್ಲಿ ಉತ್ಪಾದಿಸುವ ಸಂಸ್ಥೆ ಇಂಟೆಲ್. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.